Hello, good morning today. Today is actually Jannu Day. It's Upakarma. Okay. I already changed my Jannu. ಈಗ ಶುಕ್ರ, ಸೂರ್ಯ, ಮಂಗಲ್, ಬುಧ ಇವರುಗಳ ಗೋಚಾರ ಅದರ ಎಫೆಕ್ಟ್ ಸೆಪ್ಟೆಂಬರ್ ತಿಂಗಳಿಗೆ ಮೇಷ ಮತ್ತು ವೃಷಭ ಲಗ್ನದವರಿಗೆ ಯಾವ ರೀತಿ ಆಗ್ತದೆ ಅಂತ ನೋಡೋಣ. ಸೆಪ್ಟೆಂಬರ್ 2026 ಶುಕ್ರ ವಿಲ್ ಬಿ ಟ್ರಾನ್ಸಿಟಿಂಗ್ ಇಂಟು ತುಲಾ ರಾಶಿ ಲಿಬ್ರಾ. ಮಧ್ಯಾಹ್ನ 1:51 ಎಂಟ್ರಿ ಆಗ್ತಾನೆ. ಇದೊಂದು ಮೇಷಲಗ್ನದ ಒಂದು ಜಾತಕ ನಿಮಗೆ ಇಲ್ಲಿ ತೋರಿಸಿದ್ದೇನೆ. ಸೆಪ್ಟೆಂಬರ್ 18, 2026 ಸಾಯಂಕಾಲ 4:44 ಮಂಗಲ್ ವಿಲ್ ಬಿ ಟ್ರಾನ್ಸಿಟಿಂಗ್ ಫ್ರಮ್ ಜೆಮಿನಿ ಟು ಕ್ಯಾನ್ಸರ್ ಕಟಕ. ಓಕೆ, ಸೆಪ್ಟೆಂಬರ್ 18. ಆಮೇಲೆ ಸೆಪ್ಟೆಂಬರ್ 17ಕ್ಕೆ ಸೂರ್ಯ ಟ್ರಾನ್ಸಿಟಿಂಗ್ ಇಂಟು ಲಿಯೋ ಸಿಂಹರಾಶಿ. ಅದಕ್ಕಿಂತ ಮುಂಚೆ ಆಗಸ್ಟ್ 17ಕ್ಕೆ ಅವನು ಕಟಕಕ್ಕೆ ಮತ್ತು ಸಿಂಹ ಎರಡು. ಈ ಸೂರ್ಯ ಸಂಕ್ರಾಂತಿ ಟು ಸಂಕ್ರಾಂತಿ ಅಂದರೆ ಒಂದು ತಿಂಗಳು ಬರೋಬ್ಬರಿ ಒಂದು ಮನೆಯಲ್ಲಿರ್ತಾನೆ. ಆಮೇಲೆ ಸೂರ್ಯ ಎಲ್ಲಿ 17ನೇ ತಾರೀಕು ಕನ್ಯಾಗೆ ಬರ್ತಾನೆ. ಸಾರಿ, ಇಲ್ಲಿ ಕನ್ಯಾ ಬರಿಬೇಕಿತ್ತು. ಓಕೆ, ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಬರ್ತಾನೆ. ಓಕೆ, ಅಂದರೆ ಸಿಂಹ ರಾಶಿಯಲ್ಲಿ ಅರ್ಧ ಇರ್ತಾನೆ. 16ರವರೆಗೆ ಸಿಂಹ ರಾಶಿ. ಓಕೆ, ಈಗ ಬುಧ ವಿಲ್ ಬಿ ಟ್ರಾನ್ಸಿಟಿಂಗ್ ಇಂಟು ಕನ್ಯಾ ರಾಶಿ ಆನ್ ಸೆಪ್ಟೆಂಬರ್ 7 ಮಧ್ಯಾಹ್ನ 1:35 ಎಲ್ಲ ಮಧ್ಯಾಹ್ನ ಬರ್ತಾ ಇದೆ. ಹೀಗೆ ನೋಡುವ ಸೆಪ್ಟೆಂಬರ್ 2 ಶುಕ್ರನ ಬೆಳವಣಿಗೆ ಹೇಗಿದೆ ಅಂತ ನಾವು ನೋಡುವ. ನೋಡಿ, ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಗೋಚಾರದ ಶುಕ್ರನು ತುಲಾ ರಾಶಿಗೆ ಬದಲಾಗ್ತಾನೆ. ತುಲಾ ರಾಶಿ ಅವನದ್ದೇ ಆದಂಥ ರಾಶಿ. ಅಂದರೆ ಮೇಷ ಲಗ್ನದವರ ಸಂಬಂಧವು ಅವರ ಸ್ಪೌಸಿನ ಜೊತೆಯಲ್ಲಿ ಭಾಳ ಸುಂದರವಾಗಿರುತ್ತೆ. ಇದು ವ್ಯಾಪಾರಕ್ಕೂ ಪಾರ್ಟ್ನರ್ಶಿಪ್ಪಿಗೂ ಭಾಳ ಒಳ್ಳೆಯ ಕಾಲ. ಇದು ಕಾಲಪುರುಷನ ಕುಂಡಲಿಯು ಇದೇ ಥರ. ಮೇಷ ಶುಕ್ರನು ನಮ್ಮಂತಹ ಗಂಡಸರಿಗೆ ಸ್ಪೋಸ್ಕಾರಕ. ಮತ್ತು ಕಲೆಗೂ, ಡ್ಯಾನ್ಸಿಗೂ, ಸಂಗೀತಕ್ಕೂ, ಯಕ್ಷಗಾನಕ್ಕೂ ಇನ್ಯಾವ ಕಲೆಗಳಿದ್ದರೂ ಕೂಡ ಶುಕ್ರನೇ ಕಾರಕ. ಈ ಸಮಯದಲ್ಲಿ ಇದೆಲ್ಲವೂ ಬಹಳ ಕುದುರುತ್ತೆ. ಶುಕ್ರನು ವಾಹನಕ್ಕೂ ಕಾರಕ, ಲಕ್ಸುರಿಗೂ ಕಾರಕ. ಓಕೆ, ಬ್ಯೂಟಿಷಿಯನ್ನಿಗೂ ಕಾರಕ, ಬ್ಯೂಟಿ ಪಾರ್ಲರಿಗೂ ಕಾರಕ. ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇದೆಲ್ಲವೂ ಭಾಳ ರೂಪದಲ್ಲಿ ಸೇಲ್ ಆಗುತ್ತೆ. ಭಾಳ ದೊಡ್ಡ ರೂಪದಲ್ಲಿ. ಓಕೆ, ಭಾಳ ರೂಪದಲ್ಲಿ, ದೊಡ್ಡ ರೂಪದಲ್ಲಿ. ಜನರು ಯಾರ್ಯಾರು ಮೇಷ ಲಗ್ನದವರಿದ್ದರೆ ಅವರೆಲ್ಲರೂ ಈ ಮಾರ್ಕೆಟಿನಲ್ಲಿರುವ ಎಲೆಕ್ಟ್ರಿಕ್ ಕಾರನ್ನು ಕೊಂಡುಕೊಳ್ಳಲು ನಾ ಮುಂದು ನೀ ಮುಂದು ಅಂತ ವಾಹನಗಳ ಕಂಪನಿಯ ಮುಂದೆ ಜನ ಕ್ಯೂ ನಿಂತಿರ್ತಾರೆ. ಹಾಗಂದರೆ ವಾಹನಗಳ ಪ್ರಿಯಾಮ ಕಾರಕ. ಓಕೆ, ಇನ್ನು ಇದೇ ಶುಕ್ರ ಮೀನದಲ್ಲಿ ಉಚ್ಚನಾಗ್ತಾನೆ. ಓಕೆ, ಶುಕ್ರ ಮೀನ ರಾಶಿಯಲ್ಲಿ ಉಚ್ಚ ಅಂದರೆ ಮೇಷಲಗ್ನದ ಪ್ರದೇಶಕ್ಕೆ ಹೋಗುವ ಅವಕಾಶವೂ ಬರುತ್ತೆ. ಮೇಷ ಲಗ್ನದವರೆಲ್ಲರೂ ಲಕ್ಸುರಿ ವಸ್ತುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭವೂ ಬರುತ್ತೆ. ಅದೇ ಶುಕ್ರನು ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ. ಗ್ರಹ ಯಾವಾಗ ನೀಚನಾಗುವನು ಆವಾಗ ಅವರಲ್ಲಿನ ಶುಕ್ರನ ಕಾರಕಕ್ಕೆ ಗ್ರಹಣ ಹಿಡಿಯುತ್ತೆ ಅಂತ ಹೇಳ್ತೇವೆ. ಈ ಕನ್ಯಾ ರಾಶಿಯ ಕಾಲಪುರುಷನ ಕಂಡಲಿಯು 6ನೇ ಮನೆಯೂ ಆಗಿದ್ದು
ಮೇಷಲಗ್ನದವರನ್ನು 6ನೇ ಮನೆ ಆಗಿರುತ್ತೆ, ಅಂದರೆ ಋಣ, ರೋಗ ಹಾಗೂ ರಿಪುವಿನ ಮನೆ ಆಗಿರುತ್ತೆ. ಓಕೆ. ಕನ್ಯಾ ರಾಶಿ ಬುಧನಿಗೆ ಉಚ್ಚ. ಹೆಂಗಸಾದರೆ ಕಿಬ್ಬೊಟ್ಟೆ ನೋವಿನಿಂದ ನರಳುವ ಸಾಧ್ಯತೆ ಉಂಟು. ಒಂದು ವೇಳೆ ಹೆಂಗಸರು ಪ್ರಾಯ 45 ಮೇಲಾಗಿದ್ದರೆ ಗರ್ಭಕೋಶವನ್ನು ತೆಗೆಯಲು ಆಸ್ಪತ್ರೆಗೆ ಪ್ರವೇಶವಾಗುವ ಸಾಧ್ಯತೆ ಉಂಟು. ಅದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಜಾಸ್ತಿ. ಇನ್ನು ಕೆಲವರಿಗೆ ಡಯಾಬಿಟೀಸ್ ಏರುಪೇರು ಆಗುವಂಥ ಸಾಧ್ಯತೆ ಇದೆ. ಓಕೆ. ಸೊ ಈಗ ಶುಕ್ರ ತುಲಾದಲ್ಲಿರುವುದರಿಂದ ಆತನ ನೇರ ದೃಷ್ಟಿ ಮೇಷಲಗ್ನದ ಮೇಲೆ ಬೀಳುತ್ತದೆ. ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಸ್ವಲ್ಪ ಕುತ್ತು. ಓಕೆ. ವ್ಯಕ್ತಿತ್ವಕ್ಕೆ ಕಳೆ ಬರುತ್ತೆ. ನೀವು ಕೂಡ ಲಕ್ಸುರಿ ಕಾರುಗಳನ್ನು ತೆಗೆದುಕೊಳ್ಳಲು ಮುಂದಾಗ್ತೀರಿ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಇನ್ನಷ್ಟು ಹೆಚ್ಚಾಗುತ್ತೆ. ನಿಮ್ಮ ಖರ್ಚುಗಳು ಲಕ್ಸುರಿ ಐಟಮ್ಸ್ಗಳಿಗೆ ಜಾಸ್ತಿ ವ್ಯಯವಾಗ್ತದೆ ಮೇಷಲಗ್ನದವರಿಗೆ. ಓಕೆ. ಸೊ ಅದೇ ಬುಧನು ಸೆಪ್ಟೆಂಬರ್ ತಿಂಗಳಲ್ಲಿ 7ನೇ ತಾರೀಕಿನಂದು ಕನ್ಯಾ ರಾಶಿಗೆ, ಅದು ಅವನ ಉಚ್ಚ ರಾಶಿಗೆ ಎಂಟ್ರಿಯನ್ನು ಪಡೆಯುತ್ತಾನೆ. ಆಗ ನಿಮ್ಮಲ್ಲಿ ಯಾವುದೇ ಕಾಯಿಲೆ ಇದ್ದರೂ ಕೂಡ ಯಾವ ಕಳವಳವೂ ಬೇಡ. ನಿಮ್ಮಲ್ಲಿ ದಿನ ಮಾಡುವ ಕಾರ್ಯಗಳು ಇನ್ನಷ್ಟು ಇಂಪಾರ್ಟೆನ್ಸ್ ಪಡೆದುಕೊಳ್ತವೆ. ಬುಧ ಎಲ್ಲಿದ್ದಾನೋ ಅಲ್ಲಿ ನೆಟ್ವರ್ಕಿಂಗ್, ಬ್ಯಾಂಕ್ ಫೈನಾನ್ಸ್ ಇದೆಲ್ಲ ಸ್ವಲ್ಪ ಹೆಚ್ಚುತ್ತೆ. ಓಕೆ. ಇಂಟೆಲಿಜೆನ್ಸ್ ಬುಧ ಯಾವಾಗಲೂ ಹಾಗೆ. ನಿಮ್ಮ ಕ್ಯಾರಿಯರ್ ಇನ್ನಷ್ಟು ಮುಖ್ಯತೆಯನ್ನು ಪಡೀತದೆ. ಅವನು 6ನೇ ಮನೆ ಅನ್ನೋದು ಡೈಲಿ ರುಟೀನ್ಸಿಗೂ 6ನೇ ಮನೆ. ಓಕೆ. ಸೊ ಆಮೇಲೆ ಕ್ಯಾರಿಯರ್ ವಿ ಹ್ಯಾವ್ ಟು ಸಿ. ನಿಮ್ಮ ವೃತ್ತಿಯಲ್ಲಿ ಬಹಳಷ್ಟು ಅಭಿವೃದ್ಧಿ, ಪ್ರೋಗ್ರೆಸ್ ಸಿಗ್ತದೆ. ಓಕೆ. ಅದು ಒಳ್ಳೆಯದು. ಮರ್ಕ್ಯುರಿ ಇಲ್ಲಿ ಉಚ್ಚನಾಗಿದ್ದು ತನ್ನ ಮೀನ ರಾಶಿಯನ್ನು ನೋಡ್ತಾನೆ. ಅದು ಅಲ್ಲಿ ಬುಧನ ನೀಚ ಬುಧ ಇದ್ದರೆ ಬುದ್ಧಿ ನೀಚ ಅಂತ ನಾವು ಹೇಳ್ತೇವೆ. ಬುಧ ವಕ್ರಿ ಆಗಿದ್ದರೆ ಬುದ್ಧಿ ವಕ್ರಿ ಅಂತ. ಆದರೆ ಇದು ಪ್ರಯಾಣ, ದೂರದೇಶ ಪ್ರಯಾಣಗಳು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಆದರೆ ಅದು ಕ್ಯಾನ್ಸಲ್ ಆಗಲಿಕ್ಕಿಲ್ಲ. ನಿಮ್ಮ ಬುದ್ಧಿಯು ಸರಿಯಾಗಿ ಕೆಲಸ ಮಾಡಲಿಕ್ಕಿಲ್ಲ. ನಿಮ್ಮ ಮಾತುಗಳು ಎಲ್ಲೋ ಹೋಗಿ ಸರಿಯಾದ ದಾರಿಯನ್ನು ಹಿಡಿಲಿಕ್ಕಿಲ್ಲ. ಅಂಥ ಟೈಮ್ನಲ್ಲಿ ಏನು ಮಾಡಬೇಕಂದ್ರೆ ನೀವು ಮಾತಾಡೋದು ಕಡಿಮೆ ಮಾಡಬೇಕು. ಅದು ಬಿಡುವುದಿಲ್ಲ, ಅದು ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಈಗ ಬುಧ ಅಧಿಪತಿ. ಓಕೆ. ಸೊ ನೆಟ್ವರ್ಕಿನ ತಿಳುವಳಿಕೆ ಹಿಂದೆ ಸರಿತದೆ. ಅದು ಏನು ಮಾಡಿದರೂ ನೆಟ್ವರ್ಕ್ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಓಕೆ. ಇದೆಲ್ಲ ನೀವು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಆಮೇಲೆ ಬುಧನು ನಮ್ಮಲ್ಲಿ ವಿಶ್ಲೇಷಣೆಯನ್ನು ಮಾಡುವಂಥ ಬುದ್ಧಿ, ಅಂದರೆ ಅವರ ಎನಾಲಿಟಿಕಲ್ ಕೆಪಾಸಿಟಿ ಭಾಳ ನಮ್ಮಲ್ಲಿ ಕಡಿಮೆ ಆಗ್ತದೆ. ಬುಧ ನೀಚನಾಗಿದ್ದರೆ ಬಫೂನ್ ಅಂತ ಕರಿಬೋದು. ಅನಾಲಿಟಿಕಲ್ ಇಂಟೆಲಿಜೆನ್ಸಿಗೆ ಅದು ಸಪೋರ್ಟ್ ಇಲ್ಲ. ಓಕೆ. ಇವರೆಲ್ಲೂ ಇಂಟರ್ವ್ಯೂನಲ್ಲಿ ತೇರ್ಗಡೆಯನ್ನು ಹೊಂದೋದ್ರಲ್ಲಿ ನಿಸ್ಸಂದೇಹ. ಬುಧಗ್ರಹ ಪ್ರಾಮಿನೆಂಟ್ ಆಗಿದ್ದರೂ ಓಕೆ. ಇದಕ್ಕೆ ಕಾರಣ ಬುಧನು 3 ಮತ್ತು 6ನೇ ಮನೆ ಅಧಿಪತಿಯಾದ್ರಿಂದ 3, 6 ಉಪಚಯ ಮನೆಗಳು ಉಪಚಯ ಅಂದರೆ ಅಭಿವೃದ್ಧಿಯ ಮನೆ. ಸೊ ಆದ್ದರಿಂದ ಇಂಟರ್ವ್ಯೂಲಿ ಪಾಸ್ ಆಗುತ್ತೆ. ಇನ್ನು ಶುಕ್ರ 6ನೇ ಮನೆಯಲ್ಲಿ, ಶುಕ್ರ 6ನೇ ಮನೆ ಕನ್ಯಾ ಇರುವಾಗ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಓಕೆ. ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಬೇಕು. ಶುಕ್ರ 6ನೇ ಮನೆಯಲ್ಲಿ ಇದ್ದರೆ ಅಲ್ಲಿ ನೀಚ ಆದರೆ ಬುಧ ಅಲ್ಲಿ ಉಚ್ಚ ತಿಳ್ಕೊಳ್ಳಿ. ಬುಧ ಬಂದರೆ ಅಲ್ಲಿ ನೀಚಭಂಗ ರಾಜಯೋಗ ಆಗಿಬಿಡುತ್ತೆ. ಅದೇ ಶುಕ್ರ ಗ್ರಹನು ನೀಚನಾಗಿ ಎದುರುಗಡೆ ಇರುವಂಥ ಮೀನ ರಾಶಿಯನ್ನು ನೋಡುವುದರಿಂದ ಅವರುಗಳು ಅಂದರೆ ಮೇಷ ಲಗ್ನದವರು ಪರದೇಶಕ್ಕೆ ಹೋಗುವ ಸಾಧ್ಯತೆಗಳು. ಯಾಕಂದರೆ ಮೀನ ರಾಶಿ 12ನೇ ಮನೆ ಆಗುತ್ತೆ ಮೇಷ ಲಗ್ನಕ್ಕೆ. ಸೊ ಆ ರೀತಿ ಸಾಧ್ಯತೆ ಇದೆ. ಓಕೆ. ಸೆಪ್ಟೆಂಬರ್ 17 ಸೂರ್ಯ ಇಲ್ಲಿ ಕನ್ಯಾಗೆ ಬರ್ತಾನೆ. ಸಿಂಹ ಅಲ್ಲ, ಇದು ಕನ್ಯಾ. ಓಕೆ. ಕನ್ಯಾ ರಾಶಿಗೆ ಬರ್ತಾನೆ. ಕನ್ಯಾ ರಾಶಿ ಅದು 6ನೇ ಮನೆ. ಸೂರ್ಯ 6ನೇ ಮನೆಯಲ್ಲಿದ್ದರೆ ನ ಭೂತೋ ನ ಭವಿಷ್ಯತಿ ನ ಶತ್ರು ನ ರೋಗ ನ ಋಣ. ಅಂದರೆ ಶತ್ರುಗಳು ಹುಟ್ಟೋದಿಲ್ಲ, ಹುಟ್ಟಿದ್ರು ಬದುಕೋದಿಲ್ಲ. ಆಮೇಲೆ ಸಾಲ ಇರೋದಿಲ್ಲ. ಆಮೇಲೆ
ಋಣ ರೋಗ ರಿಪು, ಶತ್ರು ಇಲ್ಲ, ಋಣ ಇಲ್ಲ, ಸಾಲವಿಲ್ಲ, ರೋಗವಿಲ್ಲ. ಸಿಂಹರಾಶಿ ಅಲ್ಲ, ಕನ್ಯಾ ರಾಶಿ ಬರ್ಕೊಳ್ಳಿ, ನಾನು ತಪ್ಪು ಬರ್ದೇನೆ. ಕನ್ಯಾ ರಾಶಿಗೆ ಕಾಲಿಡ್ತಾನೆ. ಅದಕ್ಕಿಂತ ಮೊದಲಿಗೆ ಆಗಸ್ಟ್ 17ರಂದು ಸಿಂಹದಲ್ಲೇ ಇದ್ದಾನು. ಸಿಂಹದಲ್ಲಿ ಇರುವಾಗ ಮೇಷರಾಶಿಯಿಂದ ಪಂಚಮ ಸ್ಥಾನ ಆಗುತ್ತೆ. ಓಕೆ, ಪಂಚಮ ಸ್ಥಾನ ಮಕ್ಕಳಿಗೆಲ್ಲ ಹೈಯರ್ ಎಜುಕೇಷನ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಸಿಂಹರಾಶಿ ಪಂಚಮ ಸ್ಥಾನ ಆಗಿರುತ್ತೆ, ಹೈಯರ್ ಎಜುಕೇಷನ್ ಚೆನ್ನಾಗಿರುತ್ತೆ, ಆಯಿತಾ. ಆಮೇಲೆ ಪೂರ್ವ ಪುಣ್ಯ ಸ್ಥಾನ, ನಿನ್ನೆ ಮಾಡಿದಂಥ ಒಳ್ಳೆಯ ಕೆಲಸ ಇವತ್ತು ನಿಮಗೆ ಒಳ್ಳೆಯದನ್ನು ಮಾಡ್ತದೆ. ನಿನ್ನೆ ಅಂದರೆ ಪಾಸ್ಟ್ ಜನ್ಮದಲ್ಲಿ ಮಾಡಿದಂಥ ಒಳ್ಳೆಯ ಕೆಲಸಗಳು ನಿಮಗೆ ಈ ಜನ್ಮದಲ್ಲಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಫಲಗಳು ಸಿಗ್ತದೆ. ಕಾರಣ ಪೂರ್ವ ಪುಣ್ಯ ಸ್ಥಾನ ಅಂತ. 6ನೇ ಮನೆ ನಿಮಗೆ ಕ್ಯಾರಿಯರ್ ಮನೆ, ಡೈಲಿ ರುಟೀನ್ ಮನೆ. ತಿಳ್ಕೊಳ್ಳಿ, ಡೈಲಿ ರುಟೀನ್ಸ್ ಏರಪೇರಿ ಆಗಿರುತ್ತೆ. ಈಗ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅದೆಲ್ಲ ಕರೆಕ್ಟ್ ಬಂದುಬಿಡುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಇನ್ನು ಸಿಂಹರಾಶಿಯಲ್ಲಿರುವಾಗ ಸೂರ್ಯ ಕುಂಭರಾಶಿಯನ್ನು ನೋಡ್ತಾನೆ. ಮೇಷದವರಿಗೆ 11ನೇ ಮನೆ. ಸೂರ್ಯ ನೋಡುವಾಗ ಸೂರ್ಯ ಮಹಾರಾಜನೇ ನೋಡುವಾಗ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಪ್ರಮೋಷನ್ ಸಿಗ್ತದೆ, ಅಥವಾ ಲಾಭ, ಫ್ರೆಂಡ್ಸು ಜಾಸ್ತಿ ಆಗ್ತಾರೆ. ಓಕೆ, ನಿಮಗೆ ಏನು ತೊಂದರೆ ಆಗೋದಿಲ್ಲ. 11ನೇ ಮನೆ ಗೇನ್ಸ್. ಸೊ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಕೂಡ ನಿಮಗೆ ಜಾಸ್ತಿ. ಇನ್ನು ಮಂಗಲ್ ಬಗ್ಗೆ ಹೇಳಲಿಲ್ಲ ನಾನು. ಸೆಪ್ಟೆಂಬರ್ 18ಕ್ಕೆ ಮಂಗಲ್ ಶತ್ರು ಮನೆಯಾದ ಬುಧನ ಮನೆಯಿಂದ, ಮಿಥುನದಿಂದ ಕಟಕಕ್ಕೆ ಕಾಲಿಡ್ತಾನೆ. ಓಕೆ, ಅದಕ್ಕಿಂತ ಸೆಪ್ಟೆಂಬರ್ 17ರವರೆಗೆ ಸೊ ಮೀನದಲ್ಲಿರೋ ಮಂಗಲೇ ಕವರ್ ಮಾಡ್ತಾನೆ. ಓಕೆ, ಮಂಗಲ್ ಬಂದರೆ ಏನು, ಮಂಗಲ್ ನೀಚ, ಕಟಕದಲ್ಲಿ ನೀಚ, ತಿಳ್ಕೊಳ್ಳಿ. ಆವಾಗ ಅಲ್ಲಿ ಗುರು ಉಚ್ಚ ಆಗಿ ಮೊದಲೇ ಕೂತಿದ್ದಾನೆ, ಟ್ರಾನ್ಸಿಟ್ ಗುರು, ಗೋಚಾರದ ಗುರು ಕಟಕದಲ್ಲೇ ಇದ್ದಾನೆ. ಅವಾಗೇನಾಯ್ತು, ನೀಚ ಭಂಗ ರಾಜಯೋಗ ಉಂಟಾಯ್ತಲ್ಲ. ಸೊ ಆವಾಗ ನಿಮಗೆ ಪ್ರಾಪರ್ಟಿ ಎಲ್ಲ ಒಳ್ಳೆ ಚೆನ್ನಾಗಿ ದಕ್ಕುತ್ತದೆ. ಯಾಕಂದರೆ ಮೇಷ, ವೃಷಭ, ಮಿಥುನ, ಕಟಕ 4ನೇ ಮನೆ. ಸೊ ಒಳ್ಳೆ ಮನೆ, ದೊಡ್ಡ ಬಂಗ್ಲಾ. ಓಕೆ, ಒಳ್ಳೆ ವೆಹಿಕಲ್ಸ್, 4ನೇ ಮನೆಗೆ ವೆಹಿಕಲ್ಸ್, ಹೈಸ್ಕೂಲ್ ಎಜುಕೇಷನ್, ತಾಯಿ ಜೊತೆಗೆ ಇದೆಲ್ಲ ಒಳ್ಳೆ. ನೀಚಭಂಗ ರಾಜಯೋಗ ಅಂದಮೇಲೆ ಕೇಳಬೇಕಾ, ಎಲ್ಲ ಒಳ್ಳೆಯದಾಗ್ತದೆ. ಗುರು ಮತ್ತು ಮಂಗಲ್ ಡೈರೆಕ್ಟಾಗಿ ಮಕರ ರಾಶಿಯನ್ನು ನೋಡ್ತಾರೆ. ಮಕರ ರಾಶಿಯನ್ನು ನೋಡಿ, ಮಕರದಲ್ಲಿ ಕುಜ ಉಚ್ಚ, ಮಂಗಲ್ ಉಚ್ಚ, ಗುರು ನೀಚ, ಅಲ್ಲಿ ಕೂಡ ನೀಚಭಂಗ ರಾಜಯೋಗ ಆಗ್ತದೆ. ಸೊ ಆವಾಗ ಅದು ಎಲ್ಲಿ, ಮೇಷಕ್ಕೆ 10ನೇ ಮನೆ. ಸೊ ನಿಮ್ಮ ಪ್ರಮೋಷನ್, ಅಲ್ಲಿ ವೃತ್ತಿಯಲ್ಲಿ ಪ್ರಮೋಷನ್ ಸಿಗ್ತದೆ, ಬೋನಸ್ ಸಿಗ್ತದೆ, ಒಳ್ಳೆಯದು, ಶಾಬಾಷ್ ಅಂತಾರೆ, ನೇಮ್ ಆ್ಯಂಡ್ ಫೇಮ್, ಶಾಬಾಸ್ ಅನ್ಬೇಕಾಗುತ್ತೆ, ಆ ರೀತಿ. ಓಕೆ, ಇದಿಷ್ಟು ಮೇಷದವರಿಗೆ ಹೇಳ್ತಾ ಇದ್ದೆ. ಈಗ ವೃಷಭಕ್ಕೆ ಇನ್ನೊಂದು ವಿಡಿಯೋ ಮಾಡ್ತಾನೆ. ಎಲ್ಲ ಒಟ್ಟಿಗೆ ಕೂಡಿಸಿದರೆ ಅದು ಅಜೀರ್ಣ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.